ಕೊಚ್ಚಿ ಹೋದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಸ್ತಿ ಕಾರ್ಯವನ್ನ ಸಮರೋಪಾದಿಯಲ್ಲಿ ತಜ್ಞರ ತಂಡ ಮಾಡ್ತಾ ಇದೆ. ಬಟ್ ಇಲ್ಲಿ ತನಕ ಯಶಸ್ಸು ಸಿಕ್ಕಿಲ್ಲ. ಚಾಲೆಂಜಿಂಗ್ ಆಗ್ತಾ ಇದೆ. ಹರಿಯೋ ನೀರಿನಲ್ಲಿ ತಾತ್ಕಾಲಿಕ ಗೇಟ್ ಅಳವಡಿಕೆಯ ಮೊದಲ ಪ್ರಯತ್ನ ನಿನ್ನೆ ಸಂಜೆ ಆಯಿತು. 4 ಗಂಟೆ ಅಷ್ಟೊತ್ತಿಗಾಯಿತು. ಬಟ್ ಅದು ವಿಫಲವಾಗಿದೆ. ಇವತ್ತು ಮತ್ತೆ ಗೇಟ್ ಅಳವಡಿಕೆಯ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗುತ್ತೆ. 2 ಕ್ರೇನ್ಗಳ ಮೂಲಕ ಸ್ಟಾಪ್ ಲಾಗ್ ಅನ್ನ ಅಳವಡಿಸೋದಕ್ಕೆ ಬೇಕಾದಂತಹ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಕಿತ್ತು ಹೋದಂತಹ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತುಂಗಭದ್ರಾ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿ ಹೇಗೆ ನಡೀತಾ ಇದೆ ಸಮರೋಪಾದಿಯಲ್ಲಿ ನೋಡ್ತಾ ಇದ್ದೀರಾ. ಕ್ರೇನ್ಗಳನ್ನ ತಂದಿದ್ದಾರೆ, ಸಿಬ್ಬಂದಿಗಳು ವರ್ಗ ಇದೆ. 100ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ವಿವಿಧ ಎಕ್ಸ್ಪರ್ಟ್ಸು, ಆಮೇಲೆ ತಜ್ಞರ ತಂಡ ಎಲ್ಲರೂ ಕೂಡ ಇದ್ದಾರೆ. ಡ್ಯಾಮ್ ಬಗ್ಗೆ ನಾಲೆಜ್ ಇದ್ದವರು, ಆ ಕ್ರಸ್ಟ್ ಗೇಟ್ ಅಳವಡಿಕೆಯಲ್ಲಿ ಹಿಂದೆ ಬೇರೆ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಿದವರು ಎಲ್ಲರೂ ಕೂಡ ಟೊಂಕ ಕಟ್ ನಿಂತಿದ್ದಾರೆ. ನೀವು ಈ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಗೇಟ್ ಯಾವ ರೀತಿಯಲ್ಲಿ ಕಿತ್ತು ಹೋಗಿದೆ, ಜೊತೆಗೆ ಅನ್ಈವನ್ ಫ್ಲೋಗೆ ಹೇಗೆ ಕಾರಣ ಆಗಿದೆ ಈ ವಿಚಾರ ಅಂತ ಹೇಳಿ. ಸೊ ಬೆಳಗ್ಗೆಯಿಂದ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಆಗ್ತಾ ಇದೆ. ನಿನ್ನೆ ಸಂಜೆ ಆದಂತಹ ಪ್ರಯತ್ನ ತಕ್ಕ ಮಟ್ಟಿಗೆ ಯಶಸ್ಸು ಸಿಗಲಿಲ್ಲ. ಬಿಕಾಸ್ ಆ 2 ಕ್ರೇನನ್ನು ನೀವೇನು ಗಮನಿಸ್ತಾ ಇದ್ದೀರಾ ಅದನ್ನು ಬಳಸಿ ಆ ಸ್ಟಾಪ್ ಲಾಕ್ ಗೇಟನ್ನು ಇಳಿಸೋದಕ್ಕೆ ನಿನ್ನೆ ಪ್ರಯತ್ನ ಪಡಲಾಯಿತು. ಬಟ್ ಆ ಕ್ರೇನ್ಗಳ ನಡುವೆ ಪರಸ್ಪರ ಹೊಂದಾಣಿಕೆ ಆಗದೆ ಇದ್ದಿದ್ರಿಂದ, ಜೊತೆಗೆ ಒಂದಷ್ಟು ತಾಂತ್ರಿಕ ಕಾರಣಗಳು ಇದ್ದಿದ್ರಿಂದ ನಿನ್ನೆಯ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಯಿತು. ಬೆಳಗ್ಗೆಯಿಂದ ಮತ್ತೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಹರಿಯೋ ನೀರಿನಲ್ಲಿ ಗೇಟ್ ಅಳವಡಿಕೆ ಅನ್ನೋದು ಸವಾಲಿನ ಕೆಲಸ. ಇದು ತಜ್ಞರ ಗಮನಕ್ಕೂ ಕೂಡ ಸರಿಯಾಗಿ ಬಂದಿದೆ. ಹೀಗಾಗಿ ಆ ಬೀಮ್ ಕೂಡ ಅಡ್ಡ ಬರ್ತಾ ಇದೆ ಅಂತ ತಜ್ಞರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಮತ್ತೆ ಸ್ವಲ್ಪ ಕಮ್ಯುನಿಕೇಷನ್ನ ಕೊರತೆ ಕೂಡ ಕಾಣಿಸ್ತಾ ಇದೆಯಾ, ಒಂದು ತಜ್ಞರ ತಂಡ ಹೇಳಿದ್ದನ್ನ ಇನ್ನೊಬ್ರು ಕೇಳುವಂತ ಪ್ರಮೇಯಕ್ಕೆ ಹೋಗ್ತಾ ಇಲ್ವಂತೆ. ಹೀಗಾಗಿ ಸ್ವಲ್ಪ ನಿಧಾನ ಆಗ್ತಾ ಇದೆ ಅನ್ನುವಂತಹ ಒಂದು ಅಸಮಾಧಾನ ಕೂಡ ಸಣ್ಣ ಮಟ್ಟಿಗೆ ಕೇಳಿಸ್ತಾ ಇದೆ ಅಲ್ಲಿ. ಸೊ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಹಾನಿಗೆ ಒಳಗಾದಂತಹ ಕ್ರಸ್ಟ್ ಗೇಟ್ನಿಂದ ಯಾವ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ ಅಂತ. 60,000 ಕ್ಯೂಸೆಕ್ ಔಟ್ಫ್ಲೋ ಇದೆ ಸದ್ಯಕ್ಕೆ. ಈಗ ನಿಮಗೆ ಇದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೂಡ ನಾನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ದುರಸ್ತಿ ಕಾರ್ಯ ನಡೀತಾ ಇದೆಯಲ್ಲ, ಸೊ ಆ ಭಾಗದಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಕ್ರಸ್ಟ್ ಗೇಟ್ ಅಳವಡಿಕೆ ಆಗಿದೆ. ಬಟ್ ಇಲ್ಲಿ ಕಿತ್ತು ಹೋಗಿದೆಯಲ್ಲ, ಇದೇ ಜಾಗದಲ್ಲಿ ಈಗ ಸ್ಟಾಪ್ ಲಾಕ್ ಗೇಟ್ ಅನ್ನ ಇಳಿಸುವಂತಹ ಪ್ರಯತ್ನ ಮಾಡ್ತಾ ಇರೋದು. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ತೋರಿಸ್ತಾ ಇದೆ. ಅಂದ್ರೆ ಯಾವ ಪ್ರಮಾಣದಲ್ಲಿ ಎಷ್ಟು ಸವಾಲಿನ ಕೆಲಸ ತಜ್ಞರಿಗೆ ಗೇಟ್ ಅಳವಡಿಕೆ ಮಾಡೋದು ಅಂತ ನೋಡಿ. ನೀರು ನಿರಂತರವಾಗಿ ಹರಿತಾ ಇದೆ. ಅಲ್ಲಿ 65 TMC ನೀರನ್ನು ಉಳಿಸ್ತೀವಿ ಅನ್ನುವಂತಹ ಪ್ರಯತ್ನ ತಜ್ಞರದ್ದು. ಬಟ್ ಇಲ್ಲಿ ತನಕ ಪ್ರಯತ್ನ ಆಗ್ತಾ ಇಲ್ಲ. ನೀರು ನೋಡಿ ಹರಿದು ಹೋಗ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕ್ರಸ್ಟ್ ಗೇಟ್ ಇದೆ, ನಿಯಂತ್ರಣ ಆಗ್ತಾ ಇದೆ ನೀರು. ಬಟ್ ಈ 19ನೇ ಕ್ರಸ್ಟ್ ಗೇಟ್ನ ವಿಚಾರದಲ್ಲಿ ಮಾತ್ರ ಹಾಗಿಲ್ಲ, ಅನ್ಈವನ್ ಫ್ಲೋ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಅಮರೇಶ್, ಹರಿಯೋ ನೀರಿನಲ್ಲಿ ಗೇಟ್ ಅಳವಡಿಕೆ ಅನ್ನೋದು ಸವಾಲಿನ ಕೆಲಸ ಅನ್ನೋದು ನಿನ್ನೆ ಸಂಜೆಯಿಂದ ತಜ್ಞರಿಗೆ ಇನ್ನಷ್ಟು ಅರಿವು ಆಗ್ತಾ ಇದೆ. ಬಟ್ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇವತ್ತು ಪ್ರಯತ್ನಕ್ಕೆ ಎಷ್ಟು ಸಕ್ಸಸ್ ಸಿಗಬಹುದು ಅನ್ನೋ ಹೋಪ್ ಇದೆ. ಯಾಕೆ ತೊಡಕಾಗ್ತಾ ಇದೆ? ತಜ್ಞರ ತಂಡದಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಬಗ್ಗೆ ಕೂಡ ಸಾಕಷ್ಟು ಮಾತು ಅಪವಾದ ಕೇಳಿ ಬರ್ತಾ ಇದೆ. ಇದು ನಿಜಾನ? ಮಮತಾ, ಆರಂಭದಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಮೊದಲಿಗೆನೆ ತಜ್ಞರು 3 ವಿಚಾರಗಳನ್ನ ಮುಂದಿಟ್ಕೊಂಡಿದ್ರು. ಮೊದಲನೇದಾಗಿ 20 TMC ನೀರು ಖಾಲಿ ಆದಮೇಲೆ ಮೊದಲ ಎಲಿಮೆಂಟನ್ನು ಕೆಳಗಿಳಿಸಿ ಪರೀಕ್ಷೆ ಮಾಡಬೇಕು. ಒಂದು ವೇಳೆ ಅದು ಸಾಧ್ಯ ಆಗದೆ ಇದ್ದರೆ ನಂತರದಲ್ಲಿ ಮತ್ತೆ 40 TMC ನೀರನ್ನ ಖಾಲಿ ಮಾಡಿದ ನಂತರದಲ್ಲಿ ಸ್ಟಾಪ್ ಗೇಟ್ ಲಾಗನ್ನು ಅಳವಡಿಕೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ 25ರಿಂದ 30 TMC ನೀರು ಖಾಲಿ ಇದ್ದಾಗಲೂ ಸಹಿತ ಒಂದು ಸ್ಟಾಪ್ ಲಾಗ್ ಗೇಟ್ನ ಎಲಿಮೆಂಟನ್ನು ಇಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಾಕಷ್ಟು ತಾಂತ್ರಿಕ ದೋಷಗಳು ಸಹಿತ ಅಲ್ಲಿ ಕಂಡು ಬಂದಿತ್ತು. ಅದಾದಮೇಲೆ ಸಂಜೆ ವೇಳೆಗೆ ಮತ್ತೆ ಆ ಒಂದು ಸ್ಟಾಪ್ ಲಾಗ್ ಗೇಟನ್ನು ಕೆಳಗಿಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ತಜ್ಞರ ತಂಡದಿಂದ ಕೈ ಬಿಡಲಾಗಿತ್ತು. ಮತ್ತೆ ಈಗ ಇವತ್ತು 40 TMC ನೀರು ಜಲಾಶಯದಿಂದ ಖಾಲಿ ಆಗಿದೆ. ಅಂದ್ರೆ 105 TMC ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯಕ್ಕೆ 65 TMC ನೀರು ಮಾತ್ರ ಇರುವಂತದ್ದು. ಹೀಗಾಗಿನೇ ತಜ್ಞರಿಂದ ಈಗ ಅವರು ಹೇಳಿರೋ ಪ್ರಕಾರ 2ನೇ ಪ್ಲಾನ್ ಬಿ ಏನಿತ್ತು ಅದ್ರ ಪ್ರಕಾರ ಈಗಾಗಲೇ 65 TMC ಮಾತ್ರ ನೀರು ಜಲಾಶಯದಲ್ಲಿದ್ದು 40 TMC ನೀರು ಹರಿದು ಹೋಗಿದೆ. ಹೀಗಾಗಿ ಇವತ್ತು ಮತ್ತೆ 2ನೇ ಹಂತದ ಪ್ರಯತ್ನವನ್ನು ಈಗಾಗಲೇ ತಜ್ಞರು ಸಹಿತ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಅಂದ್ರೆ ಈಗಾಗಲೇ 2 ಬೃಹತ್ ಕ್ರೇನ್ಗಳ ಮೂಲಕ ಏನು ಮೊದಲನೇ ಸ್ಟಾಪ್ ಲಾಗ್ ಗೇಟ್ನ ಎಲಿಮೆಂಟ್ ಏನಿದೆ ಅದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಎತ್ತಿ ಅದು ಕೆಳಗಡೆ ಅಂದರೆ 19ನೇ ಏನು ಕ್ರಸ್ಟ್ ಗೇಟ್ ಇತ್ತು ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡುವಂಥ ಕೆಲಸಕ್ಕೂ ಸಹಿತ ಈಗ ಅಲ್ಲಿರ್ತಕ್ಕಂಥ ಅಂದರೆ ತಜ್ಞ ಕನ್ನಯ್ಯ ನಾಯ್ಡು ಅವರ
ನೇತೃತ್ವದ ತಂಡದಿಂದ ಮಾಡಲಾಗುತ್ತೆ. ಈಗ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಈಗಾಗಲೇ ಪಬ್ಲಿಕ್ ಟಿವಿಯಲ್ಲಿ ಕೂಡ ಪ್ರಸಾರವಾಗ್ತದೆ. ಅಂದರೆ ಡ್ರೋನ್ ವಿಜುವಲ್ಸ್ಗಳು ಎಲ್ಲಿಯೂ ಕೂಡ ಇಲ್ಲದೆ ಇರತಕ್ಕಂಥ ವಿಜುವಲ್ಸ್ಗಳು ನಮ್ಮ ಪಬ್ಲಿಕ್ ಟಿವಿಯಲ್ಲಿ ಇರುವಂಥದ್ದು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತಜ್ಞರ ತಂಡದ ಜೊತೆಗೆ 20ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದರೆ ಒಂದಿಷ್ಟು ವೆಲ್ಡಿಂಗ್ ಕೆಲಸವನ್ನು ಕೂಡ ಇರೋದ್ರಿಂದಾಗಿ ಅಂದರೆ ಏನು ಮೊದಲ ಲಾಕ್ ಗೇಟ್ನ ಎಲಿಮೆಂಟ್ ಏನಿದೆ ಅದನ್ನು ಕೆಳಗಿಳಿಸುವಾಗ ಸಾಕಷ್ಟು ನಿನ್ನೆ ಅಡಚಣೆ ಆಗಿತ್ತು. ಇವತ್ತು ಆ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಮೇಲ್ಗಡೆ ವೆಲ್ಡಿಂಗ್ ಅನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. ಮತ್ತೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದನ್ನ ವೆಲ್ಡಿಂಗ್ ಮೂಲಕ ಕಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ನಿನ್ನೆ ಆಗಿರುವಂತಹ ಲೋಪದೋಷಗಳು ಇವತ್ತು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಇರ್ತಕ್ಕಂಥ ತಜ್ಞರು ಅಲ್ಲಿ ಕೆಲಸಗಾರಿಗೆ ಹೇಳೋದ್ರ ಮೂಲಕ ಅದೆಲ್ಲವನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ 19ನೇ ಗೇಟ್ನ ಚೈಲಿಂಗ್ ಏನು ಕಟ್ಟಾಗಿತ್ತು ಅಂದ್ರೆ ಗೇಟ್ನ ಬಲಭಾಗದಲ್ಲಿ ಎಡಭಾಗದಲ್ಲಿ ಹಾಗೆ ಆ ಒಂದು ಚೈನ್ ಕೂಡ ಉಳಿದಿತ್ತು. ನಿನ್ನೆ ಮುಳುಗು ತಜ್ಞರ ಮೂಲಕ ಕ್ರೇನ್ ಮೂಲಕ ಅವ್ರನ್ನ ಕೆಳಗಡೆ ಇಳಿಸೋದ್ರ ನಂತರದಲ್ಲಿ ಆ ಒಂದು ಚೈನ್ ಅನ್ನು ಸಹಿತ ಕಟ್ ಮಾಡಿದ್ರಿ. ಇವತ್ತು ನೀರು ಸರಾಗವಾಗಿ ಹೊರಗೆ ಬರ್ತಾ ಇದೆ. ಮತ್ತೊಂದು ಕಡೆಗೆ ಆಗಲೇ 40 TMC ನೀರು ಹರಿದು ಸಮುದ್ರ ಸೇರಿದ್ರ ಭಾಗವಾಗಿ ಮತ್ತೆ ಇವತ್ತು ಜಲಾಶಯದ 4 ಗೇಟ್ಗಳನ್ನು ಕ್ಲೋಸ್ ಮಾಡೋದ್ರ ಮೂಲಕ ಈಗ 33 ಗೇಟ್ಗಳು ಉಳಿತಕ್ಕಂಥ ತುಂಗಭದ್ರಾ ಜಲಾಶಯದಿಂದ ಸದ್ಯ 25 ಗೇಟ್ಗಳನ್ನು ಮಾತ್ರ ಓಪನ್ ಮಾಡಿ ಸದ್ಯಕ್ಕೆ 68,000 ಕ್ಯೂಸೆಕ್ ನೀರು ಮಾತ್ರ ಹೊರಗೆ ಹೋಗ್ತಾ ಇದೆ. ಅದ್ರ ಜೊತೆಗೆ 37,000 ಕ್ಯೂಸೆಕ್ ನೀರು ಒಳಹರಿವಿದ್ದಾಗ ಈಗ ಅರ್ಧ ಪ್ರಮಾಣದ ನೀರು ಬಂದ್ರೆ ಮತ್ತೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಿಗೆ ನೀರು ಹೊರಗೆ ಬಿಡಲಾಗ್ತಾ ಇದೆ. ಇದರಿಂದಾಗಿ ಸಹಜವಾಗಿ ಒಂದು ದಿನಕ್ಕೆ 3 TMC ನೀರಲ್ಲಿ ಸಂಗ್ರಹ ಆದ್ರೆ ಮತ್ತೆ ಇಲ್ಲಿ 7 TMC ನೀರು ಹೊರಗೆ ಹೋಗ್ತಾ ಇದೆ. ಇದೆಲ್ಲವನ್ನು ಗಮನಿಸಿರ್ತಕ್ಕಂಥ ತಜ್ಞರ ತಂಡ ಇವತ್ತು ಅದನ್ನ ಮತ್ತೆ 2ನೇ ಹಂತದ ಕಾರ್ಯಾಚರಣೆ ಮಾಡಲಿಕ್ಕೂ ಸಹಿತ ಮುಂದಾಗಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಆಶಾಭಾವನೆ ಇದೆ ಮಮತಾ. ಇವತ್ತು ಅಂದ್ರೆ 40 TMC ನೀರು ಈಗಾಗಲೇ ಖಾಲಿ ಆಗಿದೆ. ಹೀಗಾಗಿ ಉಳಿದಂತ 65 TMC ನೀರಿನಲ್ಲಿ ಖಂಡಿತವಾಗಿಯೂ ಕೂಡ ದೊಡ್ಡ ಚಾಲೆಂಜ್ ಆಗಿನೇ ಇದೆ. ಎಲ್ಲ ಚಾಲೆಂಜ್ ಅನ್ನ ಬದಿಗೊತ್ತೋದ್ರ ಮೂಲಕ ಇರ್ತಕ್ಕಂಥ ತಜ್ಞರ ತಂಡ ಯಾವ ರೀತಿ ಆ ಒಂದು ಎಲಿಮೆಂಟ್ ಅನ್ನ ಕೆಳಗಿಳಿಸುವಲ್ಲಿ ಸಫಲವಾಗುತ್ತೆ ಅಂತದ್ದನ್ನ ಇನ್ನಷ್ಟೇ ಕುತೂಹಲದಿಂದ ನೋಡುವಂತ ಸನ್ನಿವೇಶಗಳು ಕೂಡ ಈಗ ನಮ್ಮ ಕಣ್ಮುಂದಿರುವಂತದ್ದು ಮಮತಾ. ರೈಟ್, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.